ಶ್ರೀನಿವಾಸ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಘಂಟಾಂಗ ದೇವತೆಗಳ ಬಗ್ಗೆ ತಿಳಿಸ್ತೀನಿ. ಅಂದರೆ ಗಂಟೆಯಲ್ಲಿರುವ ದೇವತೆಗಳ ಬಗ್ಗೆ ನಾನು ತಿಳಿಸ್ತೀನಿ. ಈ ಗಂಟೆಯಲ್ಲಿ ಮೊದಲಿಗೆ ಈ ಭಾಗವನ್ನು ಕಿರೀಟ ಅಂತ ಕರಿತೀವಿ. ಇದು ದಂಡ, ಇದಕ್ಕೆ ದಂಡ ಅಂತ ಹೇಳ್ತೀವಿ. ಇದಕ್ಕೆ ಮುಕುಲ ಇದು ದಾಸ ಸಾಹಿತ್ಯದಲ್ಲಿರುವ ಘಂಟಾಂಗ ದೇವತೆಗಳ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ. ಇದು ಒಳಗಡೆ ಇರೋದು ಸೂತ್ರ ಅಂತ ಹೇಳ್ತಾರೆ. ಇದು ಸ್ವರ, ಇದು ನಾದ ಬರುತ್ತಲ್ಲ, ಇದಕ್ಕೆ ಸ್ವರ ಅಂತ ಹೇಳ್ತಾರೆ. ಇದರಲ್ಲಿರುವ ದೇವತೆಗಳು ಏನಪ್ಪ ಅಂತಂದರೆ, ಹೆಂಗೆ ನಾವು ಸ್ಮರಣೆ ಮಾಡ್ಕೋಬೇಕಪ್ಪ ಗಂಟೆ ಬಾರಿಸೋ ಮುಂದೆ ಅಂತ ಹೇಳಿದರೆ, ಇದು ಕಿರೀಟದಲ್ಲಿ ಬ್ರಹ್ಮದೇವರು ಇರ್ತಾರೆ ಬ್ರಹ್ಮದೇವರು. ಇದು ದಂಡದಲ್ಲಿ ಗರುಡ ದೇವರು ಇರುತ್ತಾರೆ. ಮುಕುಲದಲ್ಲಿ ರುದ್ರದೇವರು ಅಂದರೆ ಈಶ್ವರ ದೇವರು ಇರ್ತಾರೆ. ಇದು ಸೂತ್ರ, ನಾಲಿಗೆ ಅಂತ ಹೇಳ್ತಾರಲ್ಲ ಒಳಗಡೆ ಇರೋದು, ಅದಕ್ಕೆ ನಾಗದೇವತೆ ಅಂತ ಹೇಳ್ತಾರೆ. ಈ ಸ್ವರದಲ್ಲಿ ಸರಸ್ವತಿ ದೇವಿ ಇರ್ತಾಳೆ. ಈ ರೀತಿಯಾಗಿ ನಾವು ಘಂಟಾಂಗ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ನಾವು ಬೆಳಗ್ಗೆ ಎದ್ದು ಗಂಟೆ ಬಾರಿಸ್ಕೊಂತ ಪೂಜೆ ಮಾಡೋ ಮುಂದೆ ನಾವು ನಮ್ಮ ಕಾನ್ಸಂಟ್ರೇಷನ್ ಎಲ್ಲೆಲ್ಲೂ ಹೋಗಬಾರ್ದಪ್ಪ ಅಂದರೆ, ಒಂದೊಂದು ದೇವತೆಗಳ ಬಗ್ಗೆ ನಾವು ಒಂದೊಂದು ಉಪಕರಣದಲ್ಲಿರುವ ಭಗವಂತನ ಬಗ್ಗೆ ನಾವು ತಿಳ್ಕೊಬೇಕಂತಂದರೆ, ಆ ಥರ ಸ್ಮರಣೆ ಮಾಡಿದರೆ ನಮ್ಮ ಲಕ್ಷ್ಯ ಭಗವಂತನಲ್ಲೇ ಇರ್ತದೆ, ಬೇರೆ ಕಡೆ ನಮಗೆ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ನಾವು ಭಗವಂತನ ಸ್ಮರಣೆ ಮಾಡ್ಕೊತಾನೆ ನಾವು ಚಿಂತನೆ ಮಾಡಬೇಕು. ಘಂಟಾಂಗ ದೇವತೆಗಳಲ್ಲಿರುವ ಕಿರೀಟದಲ್ಲಿರುವಂತ ಹೇಳಿದ್ವಲ್ಲ, ಇದೇ ಕಿರೀಟದಲ್ಲಿ ನಮ್ಮ ಕಡೆ ಒಂದು ಕಡೆ ಶಂಕು, ಇನ್ನೊಂದು ಕಡೆ ಚಕ್ರ ಇದೆ. ಈ ಶಂಕು ಚಕ್ರ ಒಂದೊಂದು ಮನೆಯಲ್ಲಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಮೇಲೆ ನಂದಿ ಇರುತ್ತೆ, ಕೆಲವೊಬ್ಬರ ಮನೆಯಲ್ಲಿ ಹನುಮನ್ ದೇವರು ಇರ್ತಾನೆ, ಇನ್ನೊಬ್ಬರ ಮನೆಯಲ್ಲಿ ಗರುಡ ದೇವರು ಇರ್ತಾರೆ, ನರಸಿಂಹ ದೇವರು ಇರ್ತಾರೆ. ಈ ಥರ ಚಿಹ್ನೆಗಳಿದ್ದಲ್ಲಿ ಇದರಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಶಂಖಚಕ್ರ ಇದ್ದರೆ ಶಂಖದಿಂದ ಪಾವಿತ್ರ್ಯತೆ ಹೊಂದುತ್ತದೆ, ಚಕ್ರದಿಂದ ದೈತ್ಯರ ನಿರ್ಗಮನ ಆಗುತ್ತದೆ. ಅಂದರೆ ದುಷ್ಟಶಕ್ತಿಗಳು ಯಾವುವು ಇರೋದಿಲ್ಲ. ಶಂಖದಿಂದ ನಮ್ಮನೆ ಪಾವಿತ್ರ್ಯತೆ ಹೊಂದುತ್ತದೆ ಅಂತ ಹೇಳ್ಬೋದು. ಈ ಥರ ಚಿಹ್ನೆ ಇರುವುದು ಗಂಟೆ ಭಾಳ ವಿಶೇಷವಾಗಿರ್ತದೆ. ಆಮೇಲೆ ಹನುಮನ್ ದೇವ್ರಿಗೆ ಮೇಲಿನ ರೂಪ ಹನುಮನ್ ದೇವರಿದ್ದರೂ ಕೂಡ ಅದು ಮನೆಯಲ್ಲಿ ಸನ್ಮಾರ್ಗ, ಎಲ್ರಿಗೂ ಮನೆಯಲ್ಲಿರುವ ಎಲ್ರಿಗೂ ಸನ್ಮಾರ್ಗವನ್ನು ತೋರ್ತದಂತ ಹನುಮನ್ ದೇವರು ಇದ್ದರೆ ಅಷ್ಟು ಒಳ್ಳೆಯದು. ಆಮೇಲೆ ಇನ್ನೊಂದು ನರಸಿಂಹ ದೇವರು, ಗರುಡ ದೇವರಿದ್ದರೆ ಯಾವುದಾದ್ರೂ ಮನೆಯಲ್ಲಿ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಅದು ಹೋಗುತ್ತಂತೆ. ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಇದ್ರೂ ಕೂಡ ಹೋಗುತ್ತೆ. ಆದ್ರೂ ಅದನ್ನು ಬಹಳ ವಿಶೇಷವಾಗಿ ನಾವು ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನರಸಿಂಹ ದೇವ್ರದ್ದು, ಗರುಡ ದೇವ್ರದ್ದು ಇಟ್ಕೊಳಕ್ಕೆ ಸ್ವಲ್ಪ ಎಲ್ಲರೂ ಭಯ ಪಡ್ತಾರೆ. ಅದೆಲ್ಲ ದೇವಸ್ಥಾನದಲ್ಲಿಗಳಿಗೆ ಶ್ರೇಷ್ಠ. ಯಾಕಂದರೆ ಅಲ್ಲಿ ಬಹಳ ನಿಷ್ಠೆಯಿಂದ ಪ್ರತಿದಿನ ನೈವೇದ್ಯ ಆಗಬೇಕು ನರಸಿಂಹ ದೇವರಿಗೆ. ಈ ಥರ ಇರೋದರಿಂದ ಅವನ್ನ ಸ್ವಲ್ಪ ಆದಷ್ಟು ಬಿಡ್ತಾರೆ. ಈ ಕಡೆ ಹನುಮನ್ ದೇವರು ಇರೋದು. ನಂದಿ ಅಂದರೆ ಬಸವಣ್ಣ, ಅವರು ಶೈವ ಮತದವರು, ಸ್ವಲ್ಪ ಅದನ್ನು ಭಾಳ ಯೂಸ್ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಅವರವರು ಇದ್ರ ಪ್ರಕಾರ ನಾವು ಗಂಟೆಯನ್ನು ಬಳಸ್ಬೋದು. ಆಮೇಲೆ ಈ ಘಂಟಾ ನಾದದಿಂದ ಪ್ರಣವನಾದ ಬರುತ್ತಂತೆ. ಪ್ರಣವನಾದ ಅಂದರೆ ಓಂಕಾರ. ಈ ಓಂಕಾರ ಹೆಂಗಂದರೆ 5 ಲೋಹಗಳಿಂದ ಮಾಡಿರ್ತಾರಂತೆ. ಪಂಚಲೋಹದಿಂದ ಮಾಡಿರೋದು ಘಂಟ ಅಷ್ಟು ಶ್ರೇಷ್ಠವಾಗಿರ್ತದೆ. ಅಂದರೆ ಪಂಚಲೋಹ ಅಂದರೆ ತಾಮ್ರ, ಹಿತ್ತಾಳಿ, ಕಂಚು, ಹಾಗೂ ಮತ್ತು ಬೆಳ್ಳಿ ಬಂಗಾರ ಮಿಶ್ರಿತವಾಗಿರುವಂಥದ್ದು. ಈ ಗಂಟೆಯಿಂದ ನಾದ ತುಂಬ ಸುಸ್ವರವಾಗಿ ಬರುತ್ತಂತೆ. ಕೆಲವೊಂದು ಗಂಟೆಯಲ್ಲಿ ನಾದ ಅಷ್ಟು ಚೆನ್ನಾಗಿರಲ್ಲ. ಆ ಥರ ಇರೋದರಿಂದ ನಾವು ಸ್ವಲ್ಪ ನೋಡಿ ತೊಗೋಬೇಕು. ಸ್ವಲ್ಪ ವೇಟ್ ಜಾಸ್ತಿ ಇರೋದು ತೊಗೊಂಡ್ರೆ ನಾದ ಚೆನ್ನಾಗಿ ಬರುತ್ತಂತ ವಾದಿರಾಜ ಪ್ರಸನ್ನ ಅವರ ಹೇಳಿಕೆಯಿಂದ ಗೊತ್ತಾಯಿತು. ಹಾಗಾಗಿ ಸ್ವಲ್ಪ ಆದಷ್ಟು ನಾವು ನಾದ ಚೆನ್ನಾಗಿರೋದು ನೋಡಿ ನಾವು ಗಂಟೆಯನ್ನು ತೊಗೋಬೇಕು. ಆಮೇಲೆ ಈ ಗಂಟೆ ಬಾರಿಸ್ಲಾರ್ದ ನಾವು ಪೂಜೆ ಮಾಡಿದರೆ ಮನೆಯಲ್ಲಿ ಮೂಕು ಮಕ್ಕಳು, ಕುರುಡು ಮಕ್ಕಳು ಹುಡ್ತಾರಂತ ಪ್ರತೀತಿ ಇದೆ. ಕೆಲವೊಬ್ಬರು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತ ಹೇಳ್ತಾರೆ. ಕೆಲವೊಬ್ಬರು ಬಾರಿಸ್ಬೋದು. ಗಂಟೆ ಬಾರಿಸೋದ್ರಿಂದ ಶ್ರೀಮನ್ನಾರಾಯಣನಿಗೆ ಬಹಳ ಪ್ರೀತಿ ಆಗ್ತಾನಂತೆ ಗಂಟೆ ಬಾರಿಸಿದ್ರೆ. ಅಂದರೆ ಶಂಖನಾದ, ಘಂಟಾನಾದಕ್ಕೆ ಭಾಳ ಪ್ರಿಯಕರವಾದದ್ದು. ಹಾಗಾಗಿ ಘಂಟನಾದ ಶ್ರೇಷ್ಠ ಅಂತಲೇ ಹೇಳ್ಬೋದು. ಇನ್ನೊಂದು ಗಂಟೆಯಲ್ಲಿ ಯಾರಿಗಾದರೂ ಮಕ್ಕಳಿಗೆ ಬೇಗ ಮಾತು ಬರಲ್ಲಪ್ಪ ಅಂತಂದರೆ, ಆ ಮಕ್ಕಳಿಗೆ ಬೇಗ ಮಾತು ಬರಬೇಕಂತಂದರೆ ಘಂಟ ದಾನ ಮಾಡೋದ್ರಿಂದ ಕೂಡ ಬೇಗ ಮಾತು ಬರ್ತವೆ ಅಂತ ಹೇಳ್ತಾರೆ. ಇದು ಘಂಟಾದ ಬಗ್ಗೆ ವಿಶೇಷ. ಆಮೇಲೆ ವ್ಯಾಸರಾಜರು ಸ್ಥಾಪಿಸಿರುವಂಥ ಎಲ್ಲ ಹನುಮನ್ ದೇವರು ಯಾರ್ಯಾರು ಸ್ಥಾಪಿಸ್ತಿದ್ದಾರೆ ವ್ಯಾಸರಾಜರು, ಅವರೆಲ್ಲ ಹನುಮನ್ ದೇವರ ಬಾಲದಲ್ಲಿ ಘಂಟೆ ಇದೆ ಅಂತ ತಿಳಿದು ಬಂದಿದೆ. ಅದು ಒಂದು ವಿಶೇಷತೆ ಈ ಗಂಟೆಯಲ್ಲಿ. ಇನ್ನೊಂದು ಜಾಗಟೆ ಅಂತ ಹೇಳ್ತಾರಲ್ಲ, ಜಾಗಟೆ ಅನ್ಬಾರ್ದಂತೆ ಗಂಟೆಗೆ, ಜಯಗಂಟ ಅನ್ಬೇಕಂತ. ಅದು ಮಾತಾಡ್ತಾ ಜಾಗಟೆ ಆಗಿದೆ.
ಅದೊಂದು ಗಂಟೆ ಬಗ್ಗೆ ವಿಶೇಷತೆ. ಇಷ್ಟು ತಿಳಿದಿದೆ ಹೇಳಿದ್ದೀನಿ. ಯಾಕಪ್ಪ ಇವೆಲ್ಲ ತಿಳ್ಕೊಬೇಕಪ್ಪ ಅಂದರೆ, ನಾವು ಅನೇಕ ವಿಚಾರಗಳ ಲೌಕಿಕ ವಿಚಾರದಲ್ಲೇ ಪ್ರತಿದಿನ ನಾವು ಕಳಿತೀವಿ. ಭಗವಂತನಲ್ಲಿ ಶ್ರದ್ಧೆಯಿಂದ ಮಾಡಬೇಕಾದ್ರೂ ಕೂಡ ಆ ವಿಷಯ ಈ ವಿಷಯ ನಮ್ಮ ತಲೆಯಲ್ಲಿ ಬಂದೇ ಬರ್ತದೆ. ಒಳ್ಳೇದಿದ್ದರೆ ಬರೀ ಅದೇ ಸಂತೋಷ ಇದ್ದೆ, ಕೆಟ್ಟದಿದ್ದರೆ ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರೆ ಅಂತ ಅದೇ ಚಿಂತೆ ನಮ್ಮಲ್ಲಿ ಬರ್ತದೆ. ಆ ಥರ ಬರಲಾರ್ದಂಗೆ ಭಗವಂತನಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಪೂಜೆ ಮಾಡಬೇಕಂತಂದರೆ ಈ ಥರ ಪ್ರತಿಯೊಂದು ವಸ್ತುಗಳಲ್ಲಿ, ಪ್ರತಿಯೊಂದು ನಾವು ಉಪಕರಣಗಳಲ್ಲಿರುವಂಥ ದೇವತೆಗಳಾಗಲಿ ಚಿಂತನೆ ಮಾಡಬೇಕು. ದೀಪದಲ್ಲಿರುವ ಚಿಂತನೆ ಮಾಡಬೇಕು. ಈ ಥರ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ. ಹೀಗಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಇರುತ್ತಂತಂದರೆ ಅದು ಅನುಭವಿಸಿದವ್ರಿಗೆ ಗೊತ್ತು ಅದ್ರದ್ದು ಏನನ್ನೋದು. ಹಂಗಾಗಿ ಈ ಥರ ಮಾಡಿರಿ ಅಂತ ಹೇಳಿದೆ. ನನಗೆ ಎಷ್ಟೊಂದು ಅನುಭವ ಆಗಿದೆ. ಅದರಲ್ಲಿ ಒಂದು ಅನುಭವ ನಮ್ಗೆ ಹೇಳ್ತೀನಿ. ಭಗವಂತನ ಸ್ಮರಣೆ ಮಾಡೋದ್ರಿಂದ ಎಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಜೀವನದಲ್ಲಿ ಆಗಿರೋದು ಒಂದು ವಿಷಯ. ಒಂದು ಸರಿ ಹೀಗೆ ನಾನು ಗಾಡಿ ಮೇಲೆ ಹೋಗಬೇಕಾದ್ರೆ, ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಗಾಡಿಯಿಂದ ಬಿದ್ದುಬಿಟ್ಟೆ. ನಾನು ಅವಸರದಲ್ಲಿ ಹೋಗೋಂಥ ಅದು ಗಾಡಿ ನನ್ನ ಸೀರೆ ನೆರಿಗೆ ಎಲ್ಲ ಆ ಗಾಡಿಯಲ್ಲಿ ಸಿಕ್ಕೊಂಡು ಅದು ಗಾಡಿ ಹಂಗೆ ಹೋಗ್ತಾನೇ ಇದೆ. ನಮ್ಮ ತಮ್ಮ ಗೊತ್ತಾಗಿಲ್ಲ, ಅದು ಅವ್ನು ಕೂಗಿಲ್ಲ. ನಾನು ಕೆಳಗೆ ಬಿದ್ದಿದ್ದು ನನಗೆ ಎಚ್ಚರ ಐತಿ. ಆದ್ರೂ ನಮ್ಮ ತಮ್ಮನ ಹೆಸರು ಕೂಗಲಿಲ್ಲ ನಾನು, ಬರೀ ಶ್ರೀಕೃಷ್ಣ ಗೋವಿಂದ ಶ್ರೀಹರಿ. ನಮ್ಮಮ್ಮ ಒಂದೇ ಮಾತು, ಕುಂತ್ರೆ ನಿಂತರೆ ನಮ್ಮಮ್ಮ ಭಗವಂತ ನೆನೆಸ್ತಿದ್ಲು. ಅದೇ ನಮಗೆ ಹೆರಿಡಿಟಿ ಅಂತಾರಲ್ಲ, ಪ್ರತಿ ಕ್ಷಣ ನಾವು ಅಮ್ಮಂದೇ ನಾವು ಪಾಲಿಸ್ಕೊಂಡು ಬಂದೀವಿ. ಅದು ಬಿದ್ದ ತಕ್ಷಣ ನಾನು ನಮ್ಮ ತಮ್ಮನ ಕೂಗ್ಬೋದಾಗಿತ್ತು. ಆ ಕೂಗಿದ್ರೆ ನಮ್ಮ ತಮ್ಮ ನಿಲ್ಲಿಸ್ತಿದ್ದ. ಆದರೆ ಅತ್ತಿಗೂ ಕೂಡ ಗೊತ್ತೇ ಇಲ್ಲ, ಪಾಪ ಅವ್ನು ಹಂಗೆ ಹೋಗ್ತಾನೆ ಇದ್ದಾನೆ. ಆ ಥರ ಹೋಗ್ತಾ ಇದ್ದದು ಗಾಡಿ. ಅದು ನನ್ನ ಕರ್ಮಕ್ಕೆ ಅನ್ಬೇಕೋ ಏನೋ ಗೊತ್ತಿಲ್ಲ, ಯಾವಾಗಲೂ 5.5 ಮೀಟ್ರ್ ಇರೋ ಸೀರೆ 6.5 ಮೀಟ್ರ್ ಇತ್ತು ಅವತ್ತು ನಾನು ಉಟ್ಕೊಂಡಿರೋ ಸೀರೆ. ಅದು ಎಷ್ಟು ಉದ್ದ ಐತಿ ಅಷ್ಟು ಉದ್ದ ಸೀರೆ ಹೋಗೋವರೆಗೆ ನನ್ನ ಗಾಡಿ ಎಳ್ಕೊಂಡು ಹೋಗಿತ್ತು. ಅದು ಕೆಳಗೆ ಬಿದ್ದ ಮೇಲೆ ಆಮೇಲೆ ಎಷ್ಟು ನನಗೆ ಭಗವಂತ ಕೃಪೆ ಐತಂದರೆ, ಆ ಗಾಡಿ ಮೇಲೆ ಕೆಳಗಿಂದ ಬಿದ್ದ ಮೇಲೆ ನಿರಿಗೆಗಳೆಲ್ಲ ಹೋಗಿ ಫೈಟಲಂಗ ಅನ್ನೋಷ್ಟು ಮಟ್ಟಿಗೆ ನನಗೆ ಉಳಿದೈತೆ. ಅದಷ್ಟು ಮಾತ್ರ ನನ್ನ ಪ್ರಾಣ ಉಳಿಸೈತಿ. ಆಮೇಲೆ ನಾನು ಎಷ್ಟು ದೂರ ಎಳ್ಕೊಂಬಂದಾರ ಅಷ್ಟು ದೂರದವರೆಗೆ ನಾನು ಕೆಳಗಡೆ ಇರುವಂಥದ್ದು ನಮ್ಮದು ಅಲ್ಲಿ ಕಂಪ್ಲಿ ಕೋಟೆಯಲ್ಲಿ ಸ್ವಲ್ಪ ಬಾಳೆ ಜಾಸ್ತಿ ಬೆಳೀತಾರೆ. ಆ ಬಾಳೆ ಸೆರಬೆ ನಾನು ಬಿದ್ದ ಜಾಗದಲ್ಲಿ ಕೆಳಗಡೆ ಬಿದ್ದಿದೆ. ಆ ಭಾಗದಲ್ಲಿ ನಾನು ಬಿದ್ದರೆ 5.5 ಮೀಟ್ರ್ವರೆಗೆ ನಾನು ಎಳ್ಕೊಂಡು ಹೋದರೆ ನನ್ನ ಚರ್ಮ ಹೆಂಗಾಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ರಿ. ನಾನು ಮೊದಲೇ ದಪ್ಪ ಆಗಿದ್ದೀನಿ. ನನ್ನ ಚರ್ಮ ಸ್ವಲ್ಪ ಇದಾದರೆ ಎಷ್ಟು ಕಷ್ಟ ಅನಿಸುತ್ತೆ. ಅಂಥದ್ದು ಆ ಶ್ರೀಹರಿ ಕೃಪೆ ಅನ್ಬೇಕೋ ಏನೋ ಗೊತ್ತಿಲ್ಲ, ಅದು ನಾನು ಎಳ್ಕೊಂಡು ಹೋಗ್ಬೇಕಾದ್ರೆ ಅದು ಬಾಳೆ ಸೆರಬೆ ಕೆಳಗಡೆ ಬಿದ್ದಿತ್ತು. ನಾನು ಒಂದೇ ಒಂದು ಹನ್ನಿರೋದು, ಕೃಷ್ಣ ಗೋವಿಂದ ಶ್ರೀಹರಿ, ಕೃಷ್ಣ ಗೋವಿಂದ ಶ್ರೀಹರಿ, ಇದೇ ಥರ ನಾನು ಸ್ಮರಣೆ ಮಾಡ್ಕೊತಾನೆ ಹೋಗಿದ್ದೀನಿ. ಅದು ಬಿದ್ದ ಮೇಲೆ ನಾನು ಎಷ್ಟು ದೂರ ಬಂದೀನಿ ಅಷ್ಟು ದೂರದವರೆಗೆ ನನ್ನ ಕೆಳಗಡೆನೇ ಆಯ್ತದೆ ಬಾಳೆ ಸೆರಬು. ಹಂಗಾಗಿ ನನಗೆ ಇಷ್ಟು ತೋಳಿನಲ್ಲಿ ಒಂದು ಸ್ವಲ್ಪ ನನಗೆ ಇದಾಯಿತು, ತೆರೆದಿತ್ತು. ಆಮೇಲೆ ಮತ್ತೆ ಸ್ವಲ್ಪ ಬಲಗೈಯಲ್ಲಿ ನನಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಆಗಲೇ ನಾವು ಮಾಡಿರೋದು ಇದಾಗಿರೋದು. ನನಗೆ ಆಪ್ರೇಷನ್ ಮಾಡಿಸ್ಕೊಂಡ್ವಿ. ಸ್ವಲ್ಪ ಎಲುಬು ಸರಿದಿತ್ತು ಅಂತ ಹೇಳಿದ್ರು. ಆ ಎಲುಬು ಸ್ವಲ್ಪ ಸರಿದ್ರೂ ಕೂಡ ನನಗೆ ಎಷ್ಟು ನೋವು ಅನುಭವಿಸಿದ್ದೀನಿ, ಅದು ಅನುಭವಿಸಿದವ್ರಿಗೆ ಗೊತ್ತು. ಆದರೂ ಭಗವಂತನ ಕೃಪೆನೇ ಅಂತೀನಿ. ನೀವು ಅನ್ಬೋದು ಇಷ್ಟೆಲ್ಲ ನೀನು ಆದರೂ ಕೂಡ ಭಗವಂತನ ಕೃಪೆ ಅಂತೀಯಲ್ಲ ಅಂತ ಅನ್ಬೋದು. ಆದರೆ ನನಗೆ ದೊಡ್ಡದಾಗಂಥ ಅನಾಹುತ ಭಗವಂತ ಸಣ್ಣದರಲ್ಲೇ ಮುಗಿಸೇನಂತೇಳಿ ನಾನು ಸಂತೋಷ ಪಡ್ತೀನಿ. ಪ್ರತಿ ಕ್ಷಣ ಭಗವಂತ ಕರುಣಾಳಂತಲೇ ನಾನು ಹೇಳ್ತೀನಿ. ನನಗೆ ಆಗಿರೋದು ನಂದು ಜನ್ಮಾಂತರದ ಕರ್ಮ ಪ್ರಕಾರವಾಗಿ ನನಗೆ ಭಗವಂತ ಶಿಕ್ಷೆ ಕೊಟ್ಟಿರ್ತಾನೆ ಹೊರತಾಗಿ ಭಗವಂತನ ಮಾಡಿದವ್ರಿಗೆ ಯಾವತ್ತೂ ಶಿಕ್ಷೆ ಕೊಡಲ್ಲ. ಆತ ಯಾವತ್ತೂ ಕರುಣಾಮಯಿ ಅಂತಲೇ ಹೆಸರಾಗ್ಯಾನ ಶ್ರೀಹರಿ. ಆಮೇಲೆ ಇನ್ನೊಂದು ಏನೋ ಹೇಳ್ಬೇಕಂತಂದರೆ, ಅದು ನೋಡು, ದ್ರೌಪದಿಗೆ ಕೃಷ್ಣ ಪ್ರಾಣ ಉಳಿಸಿದ ಮಾನ ಉಳಿಸಿದ ಸೀರೆ ಕೊಟ್ಟು. ಆದರೆ ನನ್ನ ಕರುಣಾಳ ಶ್ರೀಹರಿ ನನ್ನ ಮಾನನೂ ಉಳಿಸಿದ, ನನ್ನ ಪ್ರಾಣನೂ ಉಳಿಸಿದ. ಅಷ್ಟು ದೂರದಿಂದ ಎಳ್ಕೊಂಬಂದರೂ ಕೂಡ ಶ್ರೀಹರಿ ಆ ಕೃಪೆಯಿಂದನೇ ನನಗೆ ಏನಾದರೂ ಸ್ವಲ್ಪ ಕೂಡ ನನಗೆ ತೊಂದರೆ ಆಗ್ಲಾರ್ದಂಗೆ ಶ್ರೀಹರಿ ನನಗಿದು ಮಾಡಿದೆ. ಆಮೇಲೆ ನಾನು ಲಾಸ್ಟ್ ಬಿದ್ದ ಮೇಲೆ ಕೆಳಗಡೆ ಉರುಳಿ ಹೋದ್ಮೇಲೆ ನಾನು ಒಂದು ಕ್ಷಣ ಇನ್ನೂ ಒಂದು ಉರುಳು ಬಿದ್ದಿದ್ರೆ ಅಲ್ಲಿ ಫುಲ್ಲು ಡ್ರೈನೇಜು ಮುಳ್ಳು ಹೇಳಬಾರ್ದು, ಅದು ನರಕ ಯಾತನೆ ಇತ್ತು. ಅಂಥದ್ದು ಆ ಶ್ರೀಹರಿನೇ ನನಗೆ ಬಂದು ಅಡ್ಡ ನಿಂದ್ರಿಸನಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಪ್ರತಿ ಕ್ಷಣ ಆ ಸ್ಮರಣೆ, ಶ್ರೀಹರಿಯ ಸ್ಮರಣೆಯಿಂದನೇ ನನಗೆ ರಕ್ಷಣೆ ಆಗೈತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಆ ಶ್ರೀಹರಿಯಲ್ಲಿ ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿರಿ. ನಮ್ಗೆ ಏನು ತೊಂದರೆ ಆದರೂ ಕೂಡ ನಾವು ಇಷ್ಟು ಮಾಡಿವಪ್ಪ ಭಗವಂತನಿಗೆ ಏನು ಮಾಡ್ಯಾನ ಅಂತೇಳಿ ಅದು ಮಾತ್ರ ಯಾವತ್ತೂ ಅನ್ಬೇಡ್ರಿ. ನಾನು ಮೊದಲು ಅಜ್ಞಾನಿ ಇದ್ದೆ, ಅದೇ ಹೇಳ್ತಿದ್ದೆ, ಭಗವಂತನಿಗೆ ಕರುಣೆ ಇಲ್ಲ, ಇಷ್ಟು ಮಾಡಿದ್ರೆ ಏನು ಬಂತು, ಏನು ಪೂಜೆ ಮಾಡಿದ್ರೆ ಏನು ಬಂತು ಅಂತ. ಆ ಭಗವಂತ ಎಲ್ಲೊಬ್ಬರಿಗೂ ಒಳ್ಳೆಯದೇ ಮಾಡ್ತಾನೆ, ಅದು ಯಾವುದೂ ಋಣ ಇಟ್ಕೊಳಂಗಿಲ್ಲ ಶ್ರೀಹರಿ ಅಂತ ಹೇಳ್ಕೊಂತ ಈ ವಿಡಿಯೋ ಮುಗಿಸ್ತೀನಿ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.